ನನ್ನ ಕನಸಿನ ಭಾರತ. ದಯವಿಟ್ಟು ಬಿಡುವಿನ ಸಮಯದಲ್ಲಿ ಇದನ್ನು ಪೂರ್ತಿಯಾಗಿ ಕೇಳಿಸಿಕೊಂಡು ಅರ್ಥಮಾಡಿಕೊಂಡು ಬದಲಾಗಿ. ನನ್ನ ಕನಸಿನ ಭಾರತ ಹೇಗಿರಬೇಕು ಎಂಬ ಪ್ರಶ್ನೆ ಒಬ್ಬ ಭಾರತೀಯನಾಗಿ ಯೋಚಿಸಿದಾಗ ಹೊಳೆದ ನನ್ನೊಳಗಿನ ಅನಿಸಿಕೆಗಳಿವು. ಈ ದೇಶದ ನಿರುದ್ಯೋಗ ಅತಿದೊಡ್ಡ ಸಮಸ್ಯೆ. ಇದು ಹೋಗಲಾಡಿಸಬೇಕು. ಕಲಿತ ವಿದ್ಯೆಗೆ ಅರ್ಹತೆಗೆ ತಕ್ಕಂತೆ ಉದ್ಯೋಗ ದೊರೆತು ದೇಶದ ಸೇವೆಯಲ್ಲಿ ಎಲ್ಲರೂ ಪಾಲ್ಗೊಳ್ಳುವಂತಾಗಲಿ. ಸರ್ಕಾರದ ಯೋಜನೆಗಳು ರಚನೆ ಮಾಡುವಾಗ ಹಳ್ಳಿಮಟ್ಟದಲ್ಲಿ ನೈಜ ಜನತೆಯ ಜೊತೆಗೂಡಿ ಅವರಿಗೆ ಬೇಕಾಗುವ ರೀತಿಯಲ್ಲಿ ಯೋಜನೆಗಳು ರೂಪಿಸಬೇಕು. ಸರ್ಕಾರ ರಚಿಸಿದ ಪ್ರತಿಯೊಂದು ಯೋಜನೆಗಳು ಸೂಕ್ತ ಫಲಾನುಭವಿಗಳಿಗೆ ದೊರಕಬೇಕು. ಹಳ್ಳಿ ಉದ್ಧಾರದ ಕನಸು ನೆನಸಾಗಬೇಕು. ನಮ್ಮ ದೇಶದಲ್ಲಿರುವ ಹಲವು ಕಾನೂನುಗಳು ಕೆಲಸ ಮಾಡುವಂತಾಗಬೇಕು. ಪ್ರತಿ ಮನೆ ಹಾಗೂ ಮನಸ್ಸುಗಳು ದೈಹಿಕವಾಗಿ, ಮಾನಸಿಕವಾಗಿ, ಸಾಮಾಜಿಕವಾಗಿ ಸ್ವಚ್ಛಗೊಳ್ಳಬೇಕು. ನಮ್ಮ ದೇಶವು ಕೆಟ್ಟ ಗಾಳಿ, ವಾತಾವರಣದಿಂದ ಮುಕ್ತಗೊಳ್ಳಬೇಕು. ಶಕ್ತಿಯುತ ದೇಶವಾಗಿ ತಲೆ ಎತ್ತಬೇಕು. ನಮ್ಮ ದೇಶದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿಯೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಪ್ರತಿಯೊಬ್ಬ ಪ್ರಜೆಗೂ ಮಗುವಿಗೂ ಸಿಗಬೇಕು. ಅನ್ನ, ಅಕ್ಷರ, ಜೀವನಾಂಶ ಮನುಷ್ಯನ ಮೂಲಭೂತವಾದ ಅವಶ್ಯಕತೆಗಳು ಎಲ್ಲರಿಗೂ ಸಿಗಬೇಕು. ಹಸಿವು ಮುಕ್ತ ಭಾರತ ನಿರ್ಮಾಣವಾಗಬೇಕು. ದುಡಿಯುವ ವರ್ಗ ರಚನೆಯಾಗಬೇಕು. ಕುಳಿತು ತಿನ್ನುವ ವರ್ಗ ಮರೆಯಾಗಬೇಕು. ದೇಶದ ರಾಜಕೀಯ ಪವಿತ್ರವಾಗಿ, ಭ್ರಷ್ಟಾಚಾರವು ಬುಡಸಮೇತ ಕಿತ್ತೊಗೆಯಬೇಕು. ದೇಶದ ಆಡಳಿತ ಭ್ರಷ್ಟತೆಯಿಂದ ಮುಕ್ತವಾಗಬೇಕು. ಅಹಿಂಸೆಯ ಬಗೆ ಪ್ರಪಂಚಕ್ಕೆ ತೋರಿಸಿಕೊಟ್ಟಿದ್ದು ಭಾರತ. ಕಾಲಕಾಲಕ್ಕೆ ಅವುಗಳ ಬಳಕೆ ಸೂಕ್ತವಾದ ಸಮಯದಲ್ಲಿ, ಸೂಕ್ತವಾದ ರೀತಿಯಲ್ಲಿ, ಸೂಕ್ತವಾದ ಸ್ಥಳದಲ್ಲಿ ಕಾರ್ಯಗತವಾಗಬೇಕು. ಭಾರತದ ಆರ್ಥಿಕತೆ ಸುಧಾರಿಸುವ ಹಲವು ಫಲಭರಿತ ಯೋಜನೆಗಳು ರಚನೆಯಾಗಿ ದೇಶದ ಆರ್ಥಿಕತೆ ಉತ್ತಮಗೊಳ್ಳಬೇಕು. ನಾಡು ನುಡಿಯ ಸೇವೆ ಮಾಡುವ ಯುವವರ್ಗ ರಚನೆಯಾಗಿ ದೇಶ ಕಟ್ಟುವ ಕೆಲಸವಾಗಬೇಕು. ನಾಡ ಸೇವೆಯಲ್ಲಿ ನೈಜತೆ ಎದ್ದು ಕಾಣಬೇಕು. ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಾಮಾಣಿಕತೆ ಮೆರೆಯಬೇಕು. ಎಲ್ಲಾ ಮಕ್ಕಳು ಕಲಿಯಬೇಕು. ಶಿಕ್ಷಣ ಎಲ್ಲರ ಸ್ವತ್ತಾಗಬೇಕು. ಶೈಕ್ಷಣಿಕ ಸ್ಥಿತಿಗತಿ ಸುಧಾರಿಸಿ ಸಾಕ್ಷರತೆಯ ಪ್ರಮಾಣ ಹಳ್ಳಿ ಮಟ್ಟದಿಂದಲೂ ಉತ್ತಮಗೊಳ್ಳಬೇಕು. ಭಾರತದಲ್ಲಿ ಜಾತೀಯತೆ ಮುಕ್ತವಾಗಿ ಎಲ್ಲರೂ ಸಮಾನರು ಎಂಬ ಮನೋಧೋರಣೆ ಬೆಳೆಯಬೇಕು. ದೇಶವು ಮಾನವ ಅಭಿವೃದ್ಧಿ ಸೂಚ್ಯಂಕದಲ್ಲಿ ತುಂಬಾ ಹಿಂದೆ ಇರುವುದು ಗೊತ್ತಿರುವ ವಿಷಯ. ಈ ವಿಷಯದಲ್ಲಿ ಅಭಿವೃದ್ಧಿ ಸಾಧಿಸಬೇಕು. ಭಾರತದಲ್ಲಿ ಲಿಂಗ ಅಸಮಾನತೆ ಹೋಗಲಾಡಬೇಕು. ಗಂಡು ಹೆಣ್ಣು ಎರಡು ಜಾತಿಗಳನ್ನು ಸಮಾನತೆಯಿಂದ ಕಂಡುಕೊಳ್ಳಬೇಕು. ದೇಶವು ಮಕ್ಕಳ ಅಭಿವೃದ್ಧಿಯಲ್ಲಿ ಹಿಂದೆ ಬಿದ್ದಿದೆ. ಅವರ ಅಭಿವೃದ್ಧಿಯಾಗಬೇಕು. ದೇಶದಲ್ಲಿ ಆಹಾರ ಭದ್ರತಾ ಕಾಯ್ದೆ ಜಾರಿಯಾದರೂ ಭದ್ರತೆ ಇನ್ನೂ ಗಗನಕುಸುಮವಾಗಿದೆ. ಅದನ್ನು ಜಾರಿಗೊಳಿಸುವ ಕೆಲಸವಾಗಬೇಕು. ಈ ದೇಶದಲ್ಲಿ ಇತಿಹಾಸದಿಂದ ಇಲ್ಲಿಯವರೆಗೆ ಹಿಂದುಳಿದ ಹಾಗೂ ದಲಿತರ ಅಭಿವೃದ್ಧಿ ಆಮೆಗತಿಯಲ್ಲಿದೆ. ಅದು ಹರಿತವಾಗಬೇಕು. ಶಿಕ್ಷಣದಲ್ಲಿ ಸಾಕ್ಷರತೆಯ ಪ್ರಮಾಣವು 100% ಸಾಧಿಸಬೇಕು. ಪ್ರಾಥಮಿಕ ಮಾಧ್ಯಮಿಕ ಶಾಲೆಗಳಲ್ಲಿ ಒಟ್ಟು ದಾಖಲಾತಿ ಪ್ರಮಾಣ ಮತ್ತು ಹಾಜರಾತಿ 6 ರಿಂದ 14 ವರ್ಷ ವಯೋಮಾನದ ಗುಂಪಿನ ಮಕ್ಕಳ ಸಂಖ್ಯೆಯಲ್ಲಿ 100% ಸಾಧಿಸಬೇಕು. ಮಕ್ಕಳ ಮರಣ ಪ್ರಮಾಣ ಕಡಿಮೆಯಾಗಬೇಕು. 1 ವರ್ಷದಲ್ಲಿ 5 ವರ್ಷಗಳಿಗಿಂತ ಕಡಿಮೆ ವಯಸ್ಸಿನ ಶಿಶುಗಳ ಮರಣ ಇಳಿಮುಖವಾಗಬೇಕು. ತಾಯಂದಿರ ಮರಣ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಏರುತ್ತಿದೆ. ತಾಯಂದಿರ ಮರಣ ಪ್ರಮಾಣ ಕಡಿಮೆಯಾಗಬೇಕು. ಭಾರತದಲ್ಲಿ ಜೀವನಮಟ್ಟ ಸುಧಾರಣೆಗೆ ಅಡುಗೆ ಇಂಧನ ದೊರೆಯುತ್ತಿರುವ ಕುಟುಂಬಗಳ ಪ್ರಮಾಣ, ಎಲ್ಪಿಜಿ, ವಿದ್ಯುತ್, ಗ್ಯಾಸ್ ಇತ್ಯಾದಿಗಳಂತಹ ಆಧುನಿಕ ಇಂಧನಗಳನ್ನು ಬಳಸುತ್ತಿರುವ ಕುಟುಂಬಗಳ ಸಂಖ್ಯೆ ಹೆಚ್ಚಾಗಬೇಕು. ಶೌಚಾಲಯಗಳು ಲಭ್ಯವಿರುವ ಕುಟುಂಬಗಳ ಪ್ರಮಾಣ 100% ಸಾಧಿಸುವಲ್ಲಿ ಸತತ ಶ್ರಮವಹಿಸಬೇಕು. ಭಾರತದಲ್ಲಿ ಶುದ್ಧ ನೀರು ದೊರೆಯುವಿಕೆ ಇರುವ ಕುಟುಂಬಗಳ ಪ್ರಮಾಣ, ಶುದ್ಧ ನೀರು ಒದಗಿಸಿರುವ ಕುಟುಂಬಗಳ ಸಂಖ್ಯೆ 100% ಪ್ರಮಾಣ ಏರಿಕೆಯಾಗಬೇಕು. ವಿದ್ಯುಚ್ಛಕ್ತಿ ಲಭ್ಯವಿರುವ ಕುಟುಂಬಗಳ ಪ್ರಮಾಣ ಸಂಖ್ಯೆ ಏರಿಕೆಯಾಗಿ ಎಲ್ಲರೂ ಬೆಳಕಿನಲ್ಲಿರುವಂತೆ ಅವಕಾಶ ಕಲ್ಪಿಸಬೇಕು. ಭಾರತದಲ್ಲಿರುವ ಗುಡಿಸಲುಗಳು ಮಾಯವಾಗಿ ಪಕ್ಕಾ ಮನೆಗಳ ಸಂಖ್ಯೆ 100% ಸಾಧಿಸಬೇಕು. ಕೃಷಿಯೇತರ ಕಾರ್ಮಿಕರ ತಲಾ ಆದಾಯದಲ್ಲಿ ಗಣನೀಯ ಬದಲಾವಣೆ ಆಗಬೇಕು. ಕೆಲಸಕ್ಕೆ ತಕ್ಕ ಕೂಲಿ, ಬೆಳೆಗೆ ತಕ್ಕ ಬೆಲೆ ಸಿಗುವಂತಾಗಬೇಕು. ನಮ್ಮ ದೇಶದಲ್ಲಿ ಬಹುತೇಕ ಜನರು ಹಳ್ಳಿಯಲ್ಲಿ ವಾಸಿಸುತ್ತಾರೆ. ಅವರು ತಮ್ಮ ಜೀವನಾಧಾರಕ್ಕಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ. ಬಹುತೇಕ ಕೃಷಿ ಚಟುವಟಿಕೆಗಳು ಮಳೆಯನ್ನು ಆಶ್ರಯಿಸಿವೆ. ಮಳೆಯಿಲ್ಲದಿರುವ ತಿಂಗಳುಗಳಲ್ಲಿ ರೈತರು ಹೆಚ್ಚು ನೀರಿನ ಸಂಗ್ರಹವಿಲ್ಲದಿರುವಂತಹ ಕೊಳಗಳು ಅಥವಾ ಬೋರ್ವೆಲ್ಗಳನ್ನು ಅವಲಂಬಿಸುತ್ತಾರೆ. ಈ ನೀರಿನ ತಾಣಗಳ ಅಭಿವೃದ್ಧಿಯಾಗಬೇಕು. ನಮ್ಮ ದೇಶದ ಕೃಷಿಕರು ತಾವು ತಮ್ಮ ಜಮೀನುಗಳಲ್ಲಿ ಬಳಸುತ್ತಿರುವ ಗೊಬ್ಬರ ಹಾಗೂ ಕೀಟನಾಶಕಗಳ ಬಗ್ಗೆ ಬಹಳ ಕನಿಷ್ಠ ಜ್ಞಾನವನ್ನು ಹೊಂದಿದ್ದಾರೆ. ರೈತರಲ್ಲಿ ಗೊಬ್ಬರ ಹಾಗೂ ಕೀಟನಾಶಕಗಳ ಬಗ್ಗೆ ಇರುವ ಜ್ಞಾನ ಇನ್ನೂ ಹೆಚ್ಚಿಸುವ ಅವಶ್ಯಕತೆಯಿದೆ. ನಮ್ಮ ದೇಶದಲ್ಲಿ ಬಳಸುವ ವಿವಿಧ ಕೃಷಿ ಉಪಕರಣಗಳು, ಬೀಜಗಳು ಇತ್ಯಾದಿಗಳಿಗೆ ಸರ್ಕಾರ ನೀಡುವ ಹಲವು ಅನುದಾನ, ಸಹಾಯಧನಗಳ ಬಗ್ಗೆ ರೈತರಿಗೆ ಅರಿವಿಲ್ಲ. ಈ ನಿಟ್ಟಿನಲ್ಲಿ ಮಾಹಿತಿ ನೀಡುವ ಕೆಲಸ ಸರ್ಕಾರ ಮಾಡಬೇಕಿದೆ.
ಭಾರತದ ಸರ್ಕಾರದ ಹಲವು ಉತ್ತಮವಾದ ಯೋಜನೆಗಳು ಹಾಗೂ ಲಾಭಗಳು ನಮ್ಮ ದೇಶದ ರೈತರಿಗೆ ಹಾಗೂ ಹಳ್ಳಿಗಳಲ್ಲಿರುವ ಜನರಿಗೆ ತಲುಪುವಲ್ಲಿ ಎಡವುತ್ತಿವೆ. ಉದಾಹರಣೆಗೆ, ಇಂದಿರಾ ಆವಾಸ್, ಅಂಬೇಡ್ಕರ್ ಆವಾಸ್ ಯೋಜನೆ. ಭಾರತದ ಹಲವು ಹಳ್ಳಿಗಳಲ್ಲಿ ಬ್ಯಾಂಕಿನ ಶಾಖೆಗಳಿಲ್ಲ. ಬ್ಯಾಂಕ್ ಖಾತೆಗಳನ್ನು ತೆರೆಯಲು ಹಳ್ಳಿ ಜನರೆಲ್ಲರೂ ನಗರಕ್ಕೆ ಹೋಗಬೇಕು. ಪ್ರಧಾನಮಂತ್ರಿಯವರ ಜನಧನ ಯೋಜನೆ ಸಮರ್ಪಕವಾಗಿ ಕೆಲಸ ಮಾಡಬೇಕಾದ ಅಗತ್ಯವಿದೆ. ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಗೂ ಒಂದು ಸಾರ್ವಜನಿಕ ಆರೋಗ್ಯ ಕೇಂದ್ರದ ಅವಶ್ಯಕತೆಯಿದೆ. ಇದರಿಂದ ಜನರ ಆರೋಗ್ಯ ಕಾಪಾಡಬಹುದಾಗಿದೆ. ಭಾರತದ ಹಳ್ಳಿಗಳಲ್ಲಿ ಸ್ವಚ್ಛ ಭಾರತ ಅಭಿಯಾನ್ ಮೂಲಕ ನೈರ್ಮಲ್ಯದ ಕಲ್ಪನೆ ಕೊಡಬೇಕಾದ ಅಗತ್ಯವಿದೆ. ನಮ್ಮ ದೇಶದ ಪ್ರತಿಯೊಂದು ಹಳ್ಳಿಗಳಿಗೆ ಕ್ರಮಬದ್ಧ ಹಾಗೂ ಸತತ ವಿದ್ಯುತ್ ಸರಬರಾಜನ್ನು ಖಾತ್ರಿಪಡಿಸಬೇಕು. ಸ್ನೇಹಿತರೆ, ಈ ದೇಶದ ಐತಿಹಾಸಿಕ ನೆಲೆಯನ್ನು ಗಮನಿಸಿದಾಗ ಅಗಾಧವಾದ ಭಾವನೆ ಮೂಡುತ್ತದೆ. ಈ ದೇಶದ ನಡೆ, ನುಡಿ, ಭಾಷೆ, ಸಂಸ್ಕೃತಿ ಇಡೀ ಪ್ರಪಂಚವೇ ಕಣ್ಣರಳಿಸಿ ನೋಡುವಂತಿದೆ. ಈ ಭಾರತವು ಗೋದಾವರಿಯಿಂದ ಕೃಷ್ಣೆಯವರೆಗೆ ಸಮೃದ್ಧವಾಗಿ ಬೆಳೆದು ಮೈದುಂಬಿ ನಿಂತಿದೆ. ನೋಡುಗರ ಕಣ್ಣಸೆಳೆಯುವ ತಾಣಗಳು ಈ ದೇಶದಲ್ಲಿವೆ. ಇಂತಹ ಸುಸಂಸ್ಕೃತ ಭಾರತ ಎಲ್ಲಾ ರಂಗದಲ್ಲೂ ಇಡೀ ಪ್ರಪಂಚಕ್ಕೆ ಮಾದರಿಯಾಗಲು ಇನ್ನೂ 2 ಹೆಜ್ಜೆ ಇಡುವ ಅವಶ್ಯಕತೆಯಿದೆ. ನಾವು ಬದಲಾದರೆ ನಾಡು ತಾನಾಗಿಯೇ ಬದಲಾಗುತ್ತದೆ. ಒಮ್ಮೆ ಯೋಚಿಸಿ ನೋಡಿ. ಜೈ ಪ್ರಜಾಕೀಯ.